ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ. ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿಯೊಳಗೆ ತುಂಬಾ ಈಸಿಯಾಗಿ ಹಾಗೆಯೇ ಗರಿಗರಿಯಾಗಿರುವಂತಹ ಬೇಕ್ರಿ ಒಳಗೆ ಸಿಗುವಂತಹ ಈ ಮಸಾಲೆ ಶೇಂಗಾನ ಯಾವ ರೀತಿ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಿ. ಇವಾಗ ಒಂದು ಅಗಲವಾಗಿರುವಂತಹ ಪಾತ್ರೆನ ತೊಗೊಳ್ರಿ. ಅದಕ್ಕೆ ನಾನು ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳಕತ್ತೀನಿ ರೀ. ಅಕ್ಕಿ ಹಿಟ್ಟು ಕಂಪ್ಲೀಟಾಗಿ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೋಂಡ ಬಜ್ಜಿಗೆ ಮಾಡುವಂಥ ಕಡಲೆ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗ್ತವೆ ಅನ್ನೋದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಖಾರದ ಪುಡಿ ಹಾಗೆ ಉಪ್ಪು ಅರಿಶಿನ ಎಲ್ಲದಕ್ಕೂ ಹೊಂದ್ಕೊತೈತ್ರಿ ಹಿಟ್ಟಿನ ಜೊತೆಗೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮೊದಲಿಗೆ ನಾವು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿರಿ. ತೀರ ತೆಳುವೂ ಅಲ್ಲ, ತೀರ ದಪ್ಪನೂ ಅಲ್ಲ, ಸ್ವಲ್ಪ ಮೀಡಿಯಮ್ದಲ್ಲಿ ನಾವು ಇವನ್ನ ಕಲಿಸ್ಕೊಂಡ್ವಿ ಅಂತಂದ್ರೆ, ಹಿಟ್ಟನ್ನು ಕಲಿಸ್ಕೊಂಡ್ರಿ ಅಂತಂದ್ರೆ ಮಸಾಲೆ ಶೇಂಗಾ ತುಂಬಾ ಚೆನ್ನಾಗಿ ಬರ್ತಾವೆ. ಹಾಗೆಯೇ ಗರಿ ಗರಿ ಕೂಡ ಆಗ್ತಾವೆ. ಇವನ್ನ ನೆನೆಯೋದಕ್ಕೇನು ಬಿಡೋದು ಬೇಡ. ನಾವು ಈ ಥರ ಕಲಿಸಿದಾದ ತಕ್ಷಣವೇ ನಾವು ಶೇಂಗಾನ ಹಾಕ್ಕೊಂಡು ಇದಕ್ಕೆ ಕೋಟಿಂಗ್ ಮಾಡಿಕೊಂಡು ಅದಾದಮೇಲೆ ಒಂದು ಸೈಡ್ನಲ್ಲಿ ಎಣ್ಣೆನ ನಾವು ಕಾಯೋದಕ್ಕೆ ಇಟ್ಕೊಂಡಿದ್ವಿ ಅಂತಂದ್ರೆ ಕರಿಯೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನೋಡ್ತಾ ಇರ್ಬೋದಲ್ವ, ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಸುಮಾರು ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ ನಾನು ಅಷ್ಟೇ. ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡ್ವಿ ಅಂದರೆ ಇದೊಂದು ಸ್ವಲ್ಪ ಗಟ್ಟಿಯಾಗೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಟೀ ಕುಡಿ ಕಪ್ಪಿಲ್ಲೇ 1 ಕಪ್ ಆಗುವಷ್ಟು, ನಾನು ಅಂದರೆ ದೊಡ್ಡದೊಂದು ಕಪ್ಪಿನೊಳಗೆ ನಾನು ಶೇಂಗಾನ ತೊಗೊಂಡಿದ್ದೀನಿ ರೀ. ಅದೆಷ್ಟು ಶೇಂಗಾ ಆದ್ರೂ ಎಷ್ಟು ಮಂದಿಗೆ ಆಗುವಷ್ಟು ಶೇಂಗಾ ಮಸಾಲೆ ಶೇಂಗಾ ರೆಡಿ ಆಗ್ತಾವೆ ನೋಡಿರಿ. ಅಷ್ಟೊಂದು ಚೆನ್ನಾಗಿ ಆಗ್ತಾವೆ, ಹಾಗೆಯೇ ಕ್ರಿಸ್ಪಿ ಕೂಡ ಆಗ್ತಾವೆ. ಅದನ್ನು ಶೇಂಗಾನ ಹಾಕ್ಕೊಂಡು, ಹಸಿ ಶೇಂಗಾನ ಹಾಕ್ಕೊಂಡು ನಾನು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಯೋದಕ್ಕೆ ಇಡೋದು ಬೇಡ್ರಿ. ಇದನ್ನು ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ನೋಡಿಕೊಂಡು ಶೇಂಗಾನ ಹಾಕೋರಿ. ನಾನು 1 ಕಪ್ ಆಗುವಷ್ಟು ತೊಗೊಂಡಿದ್ನಲ್ಲ ರೀ, ಅದು 1 ಕಪ್ಪನ್ನು ಒಮ್ಮಾಗಲೇ ಹಾಕೋದಿಲ್ಲ ರೀ. ನಾನು ಸ್ವಲ್ಪನ ಹಾಕ್ಕೊಂಡು ನೋಡ್ಕೊತೀನಿ ರೀ, ಮಸಾಲೆ ಎಲ್ಲದಕ್ಕೂ ಆಗುತ್ತೋ ಇಲ್ಲೋ ಅಂತಂದು ನೋಡಿಕೊಂಡು ಅದಾದಮೇಲೆ ನಾವು ಶೇಂಗಾನ ಹಾಕ್ಕೋಬೇಕಾಗತ್ತೆ ರೀ. ಸ್ವಲ್ಪ ನಾನು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಕಂಪ್ಲೀಟಾಗಿ ಇದು ಮಸಾಲೆ ಎಲ್ಲದಕ್ಕೂ ಹೊಂದ್ಕೊತೈತಿ. ಇನ್ನೊಂದು ಸ್ವಲ್ಪ ಉಳಿದೈತಿ ಶೇಂಗಾ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೇನಿ ರೀ. ನಾನು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಅಂದರೆ ಈ ರೀತಿಯಾಗಿ ಹಿಟ್ಟು ರೆಡಿ ಆಯಿತು. ಮೇಲ್ಗಡೆ ಕೋಟಿಂಗ್ ಶೇಂಗಾಕ್ಕೆ ಚಲೋ ಆಯಿತು ಅಂತಂದ್ರೆ ಶೇಂಗಾ ಚೆನ್ನಾಗಿ ಬರ್ತಾವೆ ನೋಡಿರಿ. ಈ ರೀತಿಯಾಗಿ ಮಾಡಿದಾದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡೈತೆ ಅಂಥೇಳಿ. ಇದು ಹೊಂದಿದ ತಕ್ಷಣವೇ ನಾವು ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ನೋಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಬಿಟ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಎಣ್ಣೆ ಕಾದೈತೆ ಅಂತ. ಈ ರೀತಿ ನಾವು ಬಿಟ್ಟ ತಕ್ಷಣ ಮೇಲ್ಗಡೆ ಗುಳ್ಳೆ ಥರ ಬರಬೇಕು. ಈ ರೀತಿ ಎಣ್ಣೆ ಕಾದಿತ್ತು ಅಂತಂದರೆ ನಾನು ಒಂದೊಂದಾಗಿ ಶೇಂಗಾನ ಬಿಡಬೇಕ್ರಿ. ತುಂಬ ಲೋ ಅಲ್ಲ, ತುಂಬ ಹೈನೂ ಅಲ್ಲ. ಉರಿನ ಒಂದು ಸ್ವಲ್ಪ ಮೀಡಿಯಮ್ದೊಳಗೆ ಇಟ್ಕೊಂಡು ಈ ಶೇಂಗಾನ ನಾವು ಒಂದೊಂದಾಗಿ ಬಿಡಬೇಕಾಗತ್ತೆ ನೋಡಿರಿ. ಒಮ್ಮೆಗಲೇ ಹಾಕಿದ್ವಿ ಅಂತಂದ್ರೆ ಅಂಟ್ಕೊಂಡು ಬಿಡ್ತಾವ್ರಿ. ನಾನು ಒಂದೊಂದಾಗಿ ಈ ರೀತಿಯಾಗಿ ಬಿಡ್ತಾ ಹೋಗ್ತೀನಿ. ಆದಷ್ಟು ಫಾಸ್ಟಾಗಿ ಬಿಟ್ಕೋರಿ, ಅಂದರೆ ಶೇಂಗಾ ಅಂದರೆ ಒಂದು ಚೆನ್ನಾಗಿ ಫ್ರೈ ಆಗಿಬಿಡ್ತೈತ್ರಿ, ಇನ್ನೊಂದು ಬೇಯಂಗಿಲ್ಲ. ಅದಕ್ಕೋಸ್ಕರ ಒಂದೇ ಇದಾಗಬೇಕಲ್ರಿ. ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಈ ರೀತಿಯಾಗಿ ಬಿಟ್ವಿ ಅಂತಂದ್ರೆ ಬಿಡಿಯಾಗಿರ್ತಾವೆ. ಒಮ್ಮೆಗಲೇ ನಾವು ಹಾಕಿದ್ವಿ ಅಂತಂದ್ರೆ ಎಲ್ಲದೂ ಹತ್ಕೊಂಡು ಬಂದುಬಿಡ್ತೈತೆ ರೀ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದೊಂದಾಗಿ ಬಿಡಬೇಕಾಗತ್ತೆ. ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇದನ್ನು ಸ್ವಲ್ಪನೇ ಹಾಕ್ಕೊಳ್ಳೋಣ್ರಿ. ಈಗ ನಾನು ಒಂದು ಕಡೆ ಬಿಡಲಾರ್ದಂಗೆ ಎಲ್ಲ ಕಡೆನೂ ಸುತ್ತು ಕಡೆನೂ ಶೇಂಗಾನ ಒಂದೊಂದಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನಾವು ಬೇಕ್ರಿ ಒಳಗೆ ತಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲಿ ಒಳ್ಳೆಯ ಒಂದು ಎಣ್ಣೆಯಿಂದ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರ್ತೈತಿ. ಮನೆಯಲ್ಲಿ ಮಾಡಿರೋದ್ರಿಂದ ದೊಡ್ಡವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಈ ರೀತಿ ಒಂದು ಕಡಿಮೆ ಸಮಯದೊಳಗನ ನಾವು ಮಾಡ್ಕೋಬೋದು. ಇದನ್ನ ನೋಡ್ತಾ ಇದ್ರಲ್ವ, ನಾನು 1 ಬಟ್ಲು ಶೇಂಗಾ ತೊಗೊಂಡಿದ್ದೀನಿ, ಎಷ್ಟೊಂದು ಶೇಂಗಾ ಆಗೈತಿ ಅದರೊಳಗೆ ಅಂಥೇಳಿ. ಈ ರೀತಿಯಾಗಿ ನಾವು ಒಂದು ಜಾರಳಿ ಸೌಟಿಂದ ಇದನ್ನು ನಾವು ಈ ರೀತಿಯಾಗಿ ಮಾಡ್ಕೊಂಡ್ವಿ ಅಂತಂದ್ರೆ ಬಿಡಿ ಆಗ್ತಾವೆ ನೋಡಿರಿ. ಸ್ವಲ್ಪ ನಾವು ಬಿಡು ಮುಂದಾಗ ಹತ್ಕೊಂಡು ಬಿಡ್ತಾವೆ. ನಾವು ಒಂದೊಂದಾಗಿ ಬಿಟ್ಟರು ಕೂಡ ಅವು ಒಂದಕ್ಕೊಂದು ಅಂಟ್ಕೊತಾವೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಆದಮೇಲೆ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಕ್ಕೊಳಕತ್ತೀನಿ ನೋಡಿರಿ. ನಾನು ಇದನ್ನು ತಕ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳಕತ್ತೀನಿ.
ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕ್ರಿ. ಇಷ್ಟು ಚೆನ್ನಾಗಿ ಫ್ರೈ ಆತಂತಂದ್ರೆ ಇದನ್ನ ಒಂದು ತಾಟಿಗೆ ತೊಗೊಂಡ್ಬಿಡುಂಟ್ರಿ ನಾವು. ಮತ್ತು ಉಳಿದಿರುವಂತಹ ಶೇಂಗಾನು ಕೂಡ ಇದೇ ರೀತಿ ಒಳಗೆ ನಾನು ಬಿಟ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿರಿ. ಒಂದೊಂದಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುವಂತಹ ಮಸಾಲೆ ಶೇಂಗಾನ ರೆಡಿ ಮಾಡ್ಕೊಬೋದು ನಾವು. ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಇದಕ್ಕೆ ಯಾವುದೇ ಫುಡ್ ಕಲರ್ ಕೂಡ ನಾನು ಯೂಸ್ ಮಾಡಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬೇಕ್ರಿ ಒಳಗೆ ಸಿಗುವಂತಹ ಶೇಂಗಾನ ಕೂಡ ನಾವು ಮಾಡ್ಕೋಬೋದು ಮನೆಯೊಳಗೆ. ಫುಡ್ ಕಲರ್ ಯೂಸ್ ಮಾಡೋರಿದ್ದರೆ ಮಾಡ್ಕೋರಿ, ಚೆನ್ನಾಗಿ ಅದು ಸ್ವಲ್ಪ ಅನ್ಹೆಲ್ದಿ ಅಂಥೇಳಿ ನಾನು ಫುಡ್ ಕಲರ್ ಹಾಕಿಲ್ಲ, ಹಾಗೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಫುಡ್ ಕಲರ್ ಇದ್ದರೆ ಯೂಸ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರ್ತೈತಿ ನೋಡೋದಕ್ಕೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊರಿ. ನಾ ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತವ್ರಿ. ನೀವೇ ನೋಡ್ಬೋದು ನನ್ನ ವೀಡಿಯೋಸ್ನೆಲ್ಲ. ಇದನ್ನು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ತುಂಬಾ ಇಷ್ಟಪಟ್ಕೊಂಡು ಅವರು ಮಾಡಿಕೊಂಡು ಮನೆಯಲ್ಲಿ ತಿಂತಾರೆ. ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಶೇಂಗಾ ಇದ್ದೇ ಇರ್ತೈತಿ, ಹಾಗೆಯೇ ಕಡಲೆ ಹಿಟ್ಟು ಕೂಡ ಇರ್ತೈತಿ. ಈ ರೀತಿಯಾಗಿ ಮಾಡ್ಕೊಂಡು ತಿಂತಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ, ಕ್ರಿಸ್ಪಿಯಾಗಿ ಕೂಡ ಬಂದಿದ್ವು. ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.